ಫ್ರೆಂಡ್ಸ್ ಊರಿಗೆ ಹೋಗೋಕ್ಕೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀರಿ. ಹಾಗೆ ಚಿತ್ರಾನ್ನ ಮಾಡಿದ್ರಿ, ಚಿತ್ರಾನ್ನ ತಿಂತಾಯಿದ್ದೀರಿ. ಇದು ಬುಧವಾರದ ಬ್ಲಾಗು. ನೋಡಿ, ಟಿಫನ್ ಎಲ್ಲ ತಿಂದ್ಬಿಟ್ಟು ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀರಿ. ಬಟ್ಟೆ ಎಲ್ಲ ಪ್ಯಾಕಿಂಗ್ ಏನಕ್ಕೆ ಅಂದರೆ ನಾಳೆ ಊರಿಗೆ ಹೋಗಬೇಕು. ಅದಕ್ಕೆ ಹಂಗೆ ಆಲೂ ಬೋಂಡ ಮಾಡೋಣ ಅಂತ ಸಾಯಂಕಾಲ ಆಲೂ ಬೋಂಡಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಲೂ ಬೋಂಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಏನೇನು ಬೇಕು ಅಂದರೆ ಆಲೂಗಡ್ಡೆ ಬೇಯಿಸ್ಕೋಬೇಕು ಫಸ್ಟೇ. ಆಮೇಲೆ ಇದು ಈರುಳ್ಳಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಊರಿಗೆಲ್ಲ ಹೋಗೋಕ್ಕೆ ನೋಡಿ ಹೋಗ್ತಾ ಇದ್ದೀರಿ. ಆಟೋದಲ್ಲಿ ಹೋಗಿ ಆಟೋದಿಂದ ಬಸ್ಸಿಗೆ ಹೋಗಿ ಬಸ್ಸಿಂದ 2 ಬಸ್ಸು ಚೇಂಜ್ ಮಾಡಬೇಕು. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರೆಲ್ಲ ನಾವು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲಂತ ಒತ್ತಿ. ಹಾಲಂತ ಹೋದ್ಮೇಲೆ ಬೆಲ್ ಬರುತ್ತೆ, ಬೆಲ್ ಐಕಾನ್ ಒತ್ತಿ. ಆಮೇಲೆ ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವೇ ಊರಿಗೆ ಹೋಗೋಕ್ಕೆಲ್ಲ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀರಿ. ನೋಡಿ, ಪ್ಯಾಕಿಂಗ್ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡಿ ತಿಂದ್ಬಿಟ್ಟು ಬೇರೆ ಕೆಲಸ ನೋಡಬೇಕು. ಟಿಫನ್ ಎಲ್ಲ ಚಿತ್ರಾನ್ನ ಮಾಡಿದೆ. ಹಾಗೆ ರಾತ್ರಿದು ಕುಂಬಳಕಾಯಿ ಗೊಜ್ಜಿತ್ತು, ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ಎಲ್ಲ ತಿಂದ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಸಾಯಂಕಾಲ ನಾನು ಮಳೆ ಬರ್ತಾಯಿತ್ತು ಅಂತ ಮಕ್ಕಳು ಆಲೂ ಬೋಂಡ ಕೇಳಿದ್ರು ಅಂತ ಆಲೂ ಬೋಂಡಗೆಲ್ಲ ನೋಡಿ ಚಿತ್ರಾನ್ನ ಎಲ್ಲ ತಿಂದಿದ್ದಾಯಿತು. ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಸಾಯಂಕಾಲ. ಚಿತ್ರಾನ್ನ ಮಧ್ಯಾಹ್ನ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಮಧ್ಯಾಹ್ನ ಏನೂ ಇರಲಿಲ್ಲ ಕೆಲಸ, ಸುಮ್ಮನೆ ಹಂಗೆ ಮಲ್ಕೊಂಡಿದ್ರಿ. ಅದಕ್ಕೆ ವಿಡಿಯೋ ಏನು ಸ್ಟಾರ್ಟ್ ಮಾಡಿಲ್ಲ. ಅದಕ್ಕೆ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹಾಗೆ ಸಾಯಂಕಾಲ ಮಕ್ಕಳು ಮಳೆ ಬರ್ತಾಯಿತ್ತು ಅಂತ ಆಲೂ ಬೋಂಡ ಕೇಳಿದ್ರು. ಹಾಗೆ ಆಲೂ ಬೋಂಡ ರೆಡಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಏನು ಮಾಡಬೇಕು ಗೊತ್ತಾ, ಆಲೂಗಡ್ಡೆನೆಲ್ಲ ಫಸ್ಟೇ ಬೇಯಿಸ್ಕೋಬೇಕು. ಆಲೂಗಡ್ಡೆನೆಲ್ಲ ಫಸ್ಟೇ ಬೇಯಿಸ್ಕೊಂಬಿಟ್ಟು ಆಮೇಲೆ ಸಣ್ಣದಾಗಿ ಈರುಳ್ಳಿನ ನೋಡಿ ಮಳೆ ಬರ್ತಾಯಿತ್ತು ಅಂತ ಚಳಿಗೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಬಟ್ಟೆ ಎಲ್ಲ ಒಣಗಿರಲ್ಲ. ಬಟ್ಟೆ ಬೇರೆ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಬಟ್ಟೆ ಎಲ್ಲ ಎತ್ಕೊಬಂದು ಒಳಗಡೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಆಲೂ ಬೋಂಡಗೆ ರೆಡಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನೋಡಿ, ಆಲೂಗಡ್ಡೆನೆಲ್ಲ ಫಸ್ಟೇ ನಾನು ಬೇಯಕ್ಕಿಕ್ಕಿದ್ದೆ, ಬೇಯ್ತಾ ಇದೆ. ಆಮೇಲೆ ಆಲೂಗಡ್ಡೆ ಬೇಯಕ್ಕಿಕ್ಬಿಟ್ಟು ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಏನು ಬೇಡ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 3. ಆಮೇಲೆ ಇದನ್ನೆಲ್ಲ ಸ್ವಲ್ಪ ತರ್ತರಿಯಾಗಿ ಮಿಕ್ಸಿ ಜಾರ್ಗಿಲ್ಲ, ತರ್ತರಿಯಾಗಿ ತರಕಾರಿ ಕಟ್ ಮಾಡೋದಿರುತ್ತೆ ಅದರಲ್ಲಿ ಹಾಕ್ಕೊಂಡು ನಾನು ಸಣ್ಣದಾಗಿ ಅದರಲ್ಲೇ ತರ್ತರಿಯಾಗಿ ನಾವು ಕಟ್ ಮಾಡೋಕ್ಕಾಗಲ್ಲ ಚಿಕ್ಕದಾಗಿ, ಅದಕ್ಕೆ ಅದರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಮಕ್ಕಳು ಇರಲ್ಲ ಫ್ರೆಂಡ್ಸ್, ಆಚೆ ಆಪೋಸಿಟ್ ಮನೆಯಲ್ಲಿರುತ್ತೆ, ಎದುರುಗಡೆ ಮನೆಯಲ್ಲಿ ಯಾವಾಗೂ ಆಟಾಡೋಕ್ಕೆ ಹೋಗ್ತಾನೆ ಇರ್ತಾರೆ. ಅದಕ್ಕೆ ವೀಡಿಯೋದಲ್ಲಿ ಮಕ್ಕಳು ಕಾಣಿಸೋದೇ ಇಲ್ಲ ಈ ನಡುವೆ. ಇಲ್ಲ ಅಂದರೆ ನನ್ನ ಚಿಕ್ಕ ಮಗಳಾದರೂ ವೀಡಿಯೋ ಮುಂದೆ ಬರ್ತಾನೆ ಇರ್ತಾಳೆ. ಇವಾಗ ರಜೆ ಬಂದಿರೋದಕ್ಕೆ ಆಟ ಎನಿ ಟೈಮ್ ಆಟ ಆಡೋದು ಕಲ್ತ್ಕೊಂಬಿಟ್ಟಿದ್ದಾರೆ. ಯಾವಾಗೂ ಆಟಾಡೋಕ್ಕೆ ಹೋಗ್ತಾನೆ ಇರ್ತಾರೆ. ಇವಾಗ ಆಲೂ ಬೋಂಡಗೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡು, ಆಲೂಗಡ್ಡೆ ಎಲ್ಲ ಬೆಂದಿದೆ. ಆಲೂಗಡ್ಡೆ ಎಲ್ಲ ಫಸ್ಟ್ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಳಕ್ಕೆ ಮುಂಚೆ ಇದು ಪೇಸ್ಟ್ ಮಾಡ್ಕೊಂಡಿರೋದು, ಪೇಸ್ಟ್ ಮಾಡಿಟ್ಕೊಂಡಿರೋದು ಹಾಕ್ಕೊಂಬಿಟ್ಟು ಆಮೇಲೆ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಮತ್ತು ಇದು ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ನೋಡಿ, ಇದು ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಹಸಿ ಈರುಳ್ಳಿನೇ ಇದ್ರ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನೋಡಿ, ನಾನು ಉಂಡೆ ಎಲ್ಲ ಮಾಡಿಕೊಂಡು ಕಡಲೆ ಹಿಟ್ಟು ಮಿಕ್ಸ್ ಉಂಡೆ ಎಲ್ಲ ಇಟ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ. ಆಮೇಲೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ
ಉಂಡೆ ಮಾಡ್ಕೊಂಡಿರೋದು ಅದರಲ್ಲಿ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಎಣ್ಣೆ ನೋಡಿ ತುಂಬ ಚೆನ್ನಾಗಿ ಕಾದಿದೆ ನೋಡಿ. ಈ ಥರ ಕಟ್ ಮಾಡಿಕೊಂಡು ಈ ಥರ ಈರುಳ್ಳಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಲೂ ಬೋಂಡಗೆ. ಇದಕ್ಕೆ ವಡಾ ಪಾವ್ ಅಂದರೆ ಪಾವ್ ಇದ್ದರೆ ಸಾಕು, ವಡಾ ಪಾವ್ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ವಡಾ ಪಾವು ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾವು ಆದರೆ ಆಚೆ ಎಲ್ಲ ತಿಂತೀರಿ, ಹೊರಗಡೆ ಎಲ್ಲ ತಿಂದರೆ ಏನೇನೋ ಬೇರೆ ಆಯಿಲಲ್ಲೆಲ್ಲ ಮಾಡಿರ್ತಾರೆ. ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂತು, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇದು 2 ದಿನದ್ದು ವಿಡಿಯೋನೂ ಹಾಕಿದ್ದೀನಿ, ಬುಧವಾರದ್ದು ಮತ್ತು ಗುರುವಾರದ್ದು. ನೋಡಿ ಊರಿಗೆ ಹೋಗೋಕ್ಕೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀರಿ. ರೆಡಿಯಾದಾಗ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಆಗೋಗಿತ್ತು ಬಸ್ಗೆ. ಅದಕ್ಕೆ ಆಟೋದಲ್ಲಿ ಹೋಗುವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್ ಬಸ್ ಸಿಕ್ಕೋದು, ಯಾಕಂದರೆ ಮಧ್ಯಾಹ್ನ ಮೇಲೆ ಬಸ್ ಸಿಕ್ಕೋದೇ ಕಷ್ಟ ಆಗಿಬಿಟ್ಟಿದೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನೋಡಿ ತುಂಬಾ ಟ್ರಾಫಿಕ್ ಇತ್ತು ಬೇರೆ ಹೋಗೋವಾಗ. ಆ ಟ್ರಾಫಿಕ್ ಎಲ್ಲ ಆ ಟ್ರಾಫಿಕ್ ಆಟೋದಲ್ಲೇನು ಹೋಗೋವಾಗೇನು ಒಂದು 15 ನಿಮಿಷ ಆಗುತ್ತೆ ಅಷ್ಟೇ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ. ಅಲ್ಲಿಂದ ಬಸ್ಗೆ ವೇಟ್ ಮಾಡ್ತಾಯಿದ್ರಿ ಫ್ರೆಂಡ್ಸು. ಬಸ್ಗೆಲ್ಲ ವೇಟ್ ಮಾಡಿ ಎಲ್ಲೋ ಹೆಂಗೋ ಮನೆಗೆ ಬಂದ್ರಿ. ನೋಡಿ ಮನೆಗೆ ಬಂದ್ರಿ. ನಮ್ಮೂರಲ್ಲಿ ನಾಳೆಯಿಂದ ಏನೆಲ್ಲ ನಡೆಯುತ್ತೋ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನಮ್ಮ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಅಪ್ಪ ಕೂತಿದ್ದಾರೆ. ನಮ್ಮ ಅಪ್ಪ ಇದು ಅಲ್ಲಿ ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ದಾರೆ. ಆಮೇಲೆ ನೋಡಿ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ನಮ್ಮ ಊರಿಗೆ ಬರಬೇಕು ಅಂದರೆ, ತುಂಬ ಖುಷಿ ಪಡ್ತಾರೆ. ಓಕೆ ಫ್ರೆಂಡ್ಸ್, ನಾಳೆ ಏನೆಲ್ಲ ನಡೆಯುತ್ತೋ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ನಮ್ಮ ಹಳ್ಳಿ ಜೀವನದಲ್ಲಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನಿಮ್ಮ ರಜೆ ಟೈಮಲ್ಲಿ ಮಕ್ಕಳು ಯಾವ ಊರಿಗೆ ಹೋಗಿದ್ರು ಎಲ್ಲಿಗೋಗಿದ್ರು ಅಂತ ಕಮೆಂಟಲ್ಲಿ ತಿಳಿಸಿ, ಯಾವ ಥರ ಎಂಜಾಯ್ ಮಾಡಿದ್ರು ಅಂತ. ಓಕೆ ಫ್ರೆಂಡ್ಸ್, ನಾಳೆಯಿಂದ ಒಳ್ಳೆ ವಿಡಿಯೋ ಹಾಕ್ತೀನಿ. ಹಳ್ಳಿಯಲ್ಲಿ ಏನೇನು ಮಾಡ್ತಾರೆ ಜನ, ಏನೇನು ಎಲ್ಲೆಲ್ಲಿ ಹೋಗ್ತೀರಿ ನಾವು ಅಂತ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಊಟ ಎಲ್ಲ ಮಾಡಿದ್ರಿ. ಊಟ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ನೋಡಿ ತುಂಬ ಊರಲ್ಲಾದರೆ ಸ್ವಲ್ಪ ಸೆಕೆ ಇರುತ್ತೆ. ಆಚೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿರ್ತಾರೆ. ನಾವು ಸ್ವಲ್ಪ ಹೊತ್ತು ಹಾಗೆ ಆಚೆ ಕೂತ್ಕೊಂಡು ಮಾತಾಡ್ಕೊಂಡಿದ್ರಿ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿಯಲ್ಲಿ ಈ ಥರ ಆಚೆ ಕೂತ್ಕೊಂಡಿದ್ರೆ ಎಲ್ಲರೂ ಬಂದಿರ್ತಾರೆ. ಊರಲ್ಲಾದರೆ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ಆದರೆ ಕೆಲವ್ರು ಮಾತ್ರ ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತಾರೆ. ನನ್ನ ಮಗಳಿಗೆ ನೋಡಿ, ಚಿಕ್ಕ ಮಗಳು ತುಂಬಾ ಖುಷಿ ಪಡ್ತಾಳೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.